ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿ ಪಲ್ಯ ಯಾವ ರೀತಿ ಮಾಡೋದು ಅಂದರೆ ತರಕಾರಿ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಬೆಲ್ ಬಟನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಮೊದಲಿಗೆ ನಾನಿಲ್ಲಿ ಜಾರಿಗೆ ಸ್ವಲ್ಪ ಕಾಯಿ, ಹಾಗೆ ನಾನು ಚಕ್ಕೆ ಪುಡಿ, ಲವಂಗ ಪುಡಿನ ಹಾಕಿದ್ದೀನಿ. ನೀವು ಬೇಕಾದರೆ ಚಕ್ಕೆ ಲವಂಗ ಹಾಕ್ಕೊಳ್ಳಿ. ಹಾಗೆ ಸ್ವಲ್ಪ ಕಡಲೆ ಹಾಕಿದ ನಂತರ 1 ಇಂಚಿನಷ್ಟು ಶುಂಠಿನ ಹಾಕೋತಾ ಇದ್ದೀನಿ. ಇದು ಮಸಾಲೆಗೆ ರುಬ್ತಾ ಇರೋದು. ಗೊಜ್ಜು ಮಾಡೋದ್ರಿಂದ ಮಸಾಲೆ ಬೇಕಲ್ವಾ, ಅದಕ್ಕೋಸ್ಕರ ಮಸಾಲೆ ಅಂತ ಮಾಡ್ಕೋತಾ ಇದ್ದೀವಿ ಫಸ್ಟು. ಅದಕ್ಕೋಸ್ಕರ ಈ ಪ್ರೊಸೆಸ್. ಓಕೆ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಇದಿಷ್ಟನ್ನು ಹಾಕೊಂಡ ನಂತರ ನಾವು ಮನೆಯಲ್ಲೇ ಮಾಡಿದಂತಹ ಸಾಂಬಾರು ಪುಡಿ, ಮಾಂಸ ಸಾಂಬಾರು ಪುಡಿ ಅಂತ ಹೇಳ್ತೀವಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ಅಂದರೆ ಒಣಮೆಣ್ಸಿನ್ಕಾಯಿನ ಹಾಕ್ಕೋಬೋದು, ಇಲ್ಲಾಂದರೆ ಅಚ್ಕಾರದ ಪುಡಿನ ಹಾಕ್ಕೋಬೋದು. ಓಕೆ, ಅದು ಇಷ್ಟು ಆದಮೇಲೆ ಇದನ್ನು ಮಿಕ್ಸಿ ಮಾಡಿಕೊಂಡು ಎತ್ತಿಟ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ನಾನು ಒಂದು 4ರಿಂದ 5 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ತುಂಬಾ ಈಸಿಯಾಗಿದೆ ಈ ರೆಸಿಪಿ. ಒಮ್ಮೆ ಟ್ರೈ ಮಾಡೋದಂತೂ ಮರಿಬೇಡಿ. ಟ್ರೈ ಮಾಡಿ ಹೇಳಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಓಕೆ, ಇದು ಎಣ್ಣೆ ಕಾದಿದೆ. ಇದು ಎಣ್ಣೆ ಕಾದಾದ ನಂತರ ನಾನಿಲ್ಲಿ 1 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಇದು ಯಾವುದ್ಯಾವುದಕ್ಕೆ ಮ್ಯಾಚ್ ಆಗುತ್ತೆ ಅಂದರೆ ರೊಟ್ಟಿಗೆ, ಚಪಾತಿಗೆ, ಹಾಗೆ ಪೂರಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಗೊಜ್ಜಾಗಿರುತ್ತೆ ಇದು. ಒಮ್ಮೆ ಟ್ರೈ ಮಾಡಿ. ಓಕೆ, ನಾನು ಇಲ್ಲಿ ಕ್ಯಾರೆಟ್ ಬಳಸ್ತಾ ಇಲ್ಲ, ಬೀನ್ಸ್ ಬಳಸ್ತಾ ಇಲ್ಲ. ಹಿತ್ಲ ಅವರೆಕಾಯಿ ಅಂತ ಬರುತ್ತಲ್ಲ, ಹಿತ್ಲ ಅವರೆಕಾಯಿ ಹಾಗೆ ಬದನೆಕಾಯಿ, ಇವೆರಡನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರುವಂಥ ಪಲ್ಯ ಇದು, ಗೊಜ್ಜು ಇದು. ಓಕೆ, ನೋಡಿ ನಾನೆಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಚೆನ್ನಾಗಿ ತೊಳ್ಕೊಂಡು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ಕಂದು ಬಣ್ಣ ಬರೋ ತನಕ ಈರುಳ್ಳಿನ ಫ್ರೈ ಮಾಡಿಕೊಂಡು ಆನಂತರನೇ ತರಕಾರಿಗಳನ್ನ ಹಾಕ್ಕೊಳ್ತೀನಿ. ಓಕೆ, ನಾನಿಲ್ಲಿ ಬದನೆಕಾಯಿ ಹಾಗೆ ಹಿತ್ಲ ಅವರೆಕಾಯಿ ಇವೆರಡನ್ನೂ ಬಳಸ್ಕೊಂಡು ಮಾಡ್ತಾ ಇರೋದಂಥದ್ದು. ಇದಕ್ಕೆ ಕ್ಯಾರೆಟು ಹಾಕ್ಕೊಳ್ಳಿ, ಗೆಡ್ಡೆಕೋಸು ಹಾಕ್ಕೊಳ್ಳಿ, ಹಾಗೆಯೇ ಬೀಟ್ರೂಟ್ ಹಾಕ್ಕೊಳ್ಳಿ. ಇದೇ ರೀತಿಯ ಪ್ರೊಸೆಸಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅದನ್ನು. ಓಕೆ, ಅದನ್ನು ಟ್ರೈ ಮಾಡಿ ತೋರಿಸ್ತೀನಿ. ಕ್ಯಾರೆಟು, ಬೀನೀಸು ಎಲ್ಲ ಥರ ತರಕಾರಿನ ಹಾಕಿ ಹೇಗೆ ಮಾಡ್ತೀವಿ ಆ ಥರನೂ ತೋರಿಸ್ತೀನಿ ಒಮ್ಮೆ. ಈ ವಿಡಿಯೋದಲ್ಲಿ ಬರೀ ಹಿತ್ಲ ಅವರೆಕಾಯಿ ಹಾಗೆ ಬದನೆಕಾಯಿ ಯೂಸ್ ಮಾಡಿಕೊಂಡು ಗೊಜ್ಜನ್ನ ಮಾಡ್ತಾ ಇರುವಂಥದ್ದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೋತೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಆ್ಯಡ್ ಮಾಡ್ಕೊಳ್ಳಿ, ಬೇಕಾದರೆ ಆಮೇಲೆ ಹಾಕ್ಕೋಬೋದು. ಈಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಅದು ತರಕಾರಿ ಬೇಯಬೇಕು, ಆ ರೀತಿಯಾಗಿ ಕುಕ್ ಮಾಡಬೇಕು. ಹಾಗೆಯೇ ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ವೀಡಿಯೋಸ್ನ. ಯೂಸ್ಫುಲ್ ವೀಡಿಯೋಸ್ನೇ ಹಾಕ್ತಾ ಇರೋದು, ಬೇಕಾಬಿಟ್ಟು ಆಗ್ತಾಯಿಲ್ಲ ಕಣ್ರಿ. ಕುಕ್ಕಿಂಗ್ ವೀಡಿಯೋ, ನಮ್ಮ ಸ್ಟೈಲ್ ಅಡುಗೆ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಯೂಸ್ಫುಲ್ ಟಿಪ್ಸ್ಗಳನ್ನೂ ವೀಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಹಾಗೆ ರಂಗೋಲಿ ವೀಡಿಯೋನೂ ಹಾಕ್ತಾಯಿದ್ದೀನಿ. ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ನನಗೆ ತಿಳಿಸಿ. ಇಷ್ಟ ಆಗ್ತಾಯಿದ್ರೆ ಇಷ್ಟ ಆಗ್ತಾಯಿಲ್ಲ ಅಂತೇಳಿ, ಇಷ್ಟ ಆಗಲಿಲ್ಲ ಅಂದರೆ ಇಷ್ಟ ಆಗಲಿಲ್ಲ ಅಂತೇಳಿ. ಓಕೆ, ನನಗೇನು ಬೇಜಾರಾಗಲ್ಲ. ಆದರೆ ಯೂಸ್ಫುಲ್ ವೀಡಿಯೋಸ್ನ ಹಾಕ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್, ಪ್ರೀತಿ, ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಬೇಕು. ಅದಕ್ಕೋಸ್ಕರನೇ ಹೇಳ್ತಾ ಇದ್ದರು, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ಚಾನಲ್ನ. ಫುಲ್ ವೀಡಿಯೋಸ್ಗಳನ್ನ ನೋಡಿ, ಯಾವುದೇ ಚಾನಲ್ ಆಗ್ಬೋದು, ಫುಲ್ ವೀಡಿಯೋಸ್ಗಳನ್ನ ನೋಡಿ.
ಓಕೆ, ಈಗ ಚೆನ್ನಾಗಿ ಬೆಂದಿದೆ ಇದು. ಈಗ ನಾವು ರುಬ್ಬಿದಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ದೋಸೆಗೆ ಅಂತ ಆ್ಯಡ್ ಮಾಡ್ತಾ ಇರೋದು. ಅದು ಜಾಸ್ತಿ ತಿಕ್ಕಾಗಿರಬೇಕು ಅಂದರೆ ಇಷ್ಟೇ ಕ್ವಾಂಟಿಟಿಲಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಒಂದು ವಿಷಲ್ ಬರ್ಸ್ಕೊಳ್ಳಿ. ಇಲ್ಲ ನಮಗೆ ಒಂದು ಸ್ವಲ್ಪ ಸಾಂಬಾರು ರೀತಿಯಾಗಿ ಬೇಕು ಅಂದರೆ ನೀರನ್ನ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಂಡು 2 ವಿಸಲ್ ಕೂಗಿಸ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ. ಓಕೆ, ನಾನಿಲ್ಲಿ ದೋಸೆ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಬೇಕು ಅಂತ ನೀರನ್ನ ಜಾಸ್ತಿ ಕ್ವಾಂಟಿಟಿಲಿ ಹಾಕ್ಕೊಳ್ತೀನಿ. ಮಸಾಲೆ ಯಾವ ಮಿಕ್ಸಿಲಿ ರುಬ್ಬಿರ್ತೀವಿ ಅದೇ ಮಿಕ್ಸಿಲೇ ನಾನು ತೊಳೆದು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಗೆ ಉಳಿದಿರುತ್ತೆ ಅಲ್ವಾ, ಅದನ್ನು ಯಾಕೆ ವೇಸ್ಟ್ ಮಾಡ್ತೀರಾ? ಅದಕ್ಕೆ ನೀರನ್ನ ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ನನಗೆ ಇನ್ನೂ ಸ್ವಲ್ಪ ಕ್ವಾಂಟಿಟಿ ನೀರು ಬೇಕು ಅನಿಸ್ತಿದೆ, ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿ ಆನಂತರ ರುಚಿ ಹೇಗಿದೆ ಏನು ಇಲ್ವಾ, ಸಪ್ಪೆನ ಉಪ್ಪು ನೋಡಿಕೊಂಡು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ವೀಡಿಯೋಸ್ಗಳು ಇಷ್ಟ ಆಗ್ತಿದೆಯಾ ಇಲ್ವಾ ಅಂತ ಕೇಳ್ತಾನೆ ಇದ್ದೀನಿ, ಯಾರೂ ರೆಸ್ಪಾಂಡೇ ಮಾಡ್ತಾಯಿಲ್ಲ ಗುರು. ಪ್ಲೀಸ್ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಕೊಡಿ. ಓಕೆ, ಈಗ ನಾನು 2 ವಿಷಲ್ನ ಕೂಗಿಸ್ಕೊತೀನಿ. 2 ವಿಷಲ್ ಆದಮೇಲೆ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಓಕೆ, ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ನೋಡಿ, ಈ ಥರ ಬಂದಿದೆ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು.